Hey guys, today we are going to a very beautiful place. Come, let's explore. Hi friends, welcome to Dondaling Tibetan Settlement Camp. Interesting. Dondaling is considered worth visiting for those seeking a peaceful offbeat escape to experience Tibetan culture, monasteries, and serene landscapes. This place is about a 4-hour drive from Bangalore near Kollegal in Karnataka. So it is nested in the foothills of BR Hills. And this is the only place in Karnataka where we can find A to Z village. ಗುರು ನಮ್ಮ ಲೈಫಲ್ಲಿ ನಾವಿಬ್ರು ಈ ಥರ ನೋಡೇ ಇಲ್ಲ ಗುರು. ಈ ವ್ಯೂ ತೋರಿಸಿದ್ರೆ ನೀವೆಲ್ಲ ಕಳೆದೋಗ್ತೀರಾ ಬನ್ನಿ. ಅದು ಏನಂದರೆ ನಾವಿರೋ ಪ್ಲೇಸಲ್ಲಿ ಫುಲ್ ಚಳಿ, ಬಟ್ ಎದುರುಗಡೆ ನೋಡಿದ್ರೆ ಫುಲ್ ಬಿಸಿಲು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೋಡಿ ನಾವಿರೋ ಹತ್ರ ನೋಡಿದ್ರೆ ಫುಲ್ ಚಳಿ ಇದೆ, ಬೆಟ್ಟದಲ್ಲಿ ಫುಲ್ ಬಿಸಿಲು. This is the drone shot from the place where we stayed, that is a Dondaling guest house. Just a heads up guys, this place has very limited amenities, that is they have very few hotels and restaurants, though the Dondaling guest house offers basic stay and food options. However, if you wanted to really stay in Dondaling guest house, you have to do a pre-book. We can also call this place as a hidden gem of Karnataka. Suppose if you're a person who don't like crowd, who don't want to be in crowd, yes, this is the perfect, very peaceful environment. Why I can say is it is a lesser known destination first of all, which offering an offbeat experience away from typical tourist crowds, making it very perfect for a unit gateway. If we go to this place, you feel like you really in a little Tibet of South India. And one more thing I wanted to include is the final stretch of road might have potholes, but it's generally manageable. ಗುರು ಹಿಂಗೆ ನಡ್ಕೊಂಬಂದ್ವಿ. ಇದು ಯಾವುದೋ ದೇವಸ್ಥಾನ ನೋಡಿ, ಫುಲ್ ಸಖತ್ತಾಗಿದೆ ಗುರು. Hey, I've seen this one. This is a classic. ಏನೋ ನನ್ನ ಹೆಂಡ್ತಿಗೆ ಹೇಳ್ದೆ ಟ್ರಾನ್ಸ್ಲೇಟ್ ಮಾಡು ಅಂತ, ಏನಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಏನು ಬರ್ದವ್ರೆ ಅಂತ ದೇವರಾಣೆಗೂ ನಮ್ಗೆ ಏನು ಗೊತ್ತಾಗ್ತಿಲ್ಲ ಗುರು. ನಿಮ್ಗೇನಾದರೂ ಗೊತ್ತಾದರೆ ನಮಗೂ ಒಂಚೂರು ತಿಳಿಸಿ. ನಾನು ನೋಡಿದ್ರೆ ಇದೇನೋ ದೇವ್ರದ್ದೇನೋ ಮಾಡ್ತಾರೋ, ಪೂಜೆ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಅರ್ಥಕ್ವೇಕ್ ಆಗಿದೆ, ಅದಕ್ಕೆ ಕಂಡೋಲೆನ್ಸ್ ಸಲ್ಲಿಸ್ತಿದ್ದೀವಿ ಅಂತ ಹೇಳ್ಬಿಟ್ಟು ಬರ್ದವ್ರೆ. ಅದಕ್ಕೆ ಹೇಳೋದು, ಗೊತ್ತಿಲ್ಲದೇ ಇರೋ ಭಾಷೆಗಳನ್ನೆಲ್ಲ ಹಿಂಗೆಲ್ಲ ಬಂದು ನೋಡಿದಾಗ ನಾವೇ ಏನೇನೋ ಅಂದ್ಕೊಳಕ್ಕೆ ಹೋಗ್ಬಾರ್ದು ಅಂತ. ಗುರು ಇಲ್ಲಿ ಏನಂದರೆ ಜನಗಳು ಎಷ್ಟು ಒಳ್ಳೆಯವರು ಅಂದರೆ, ಇದು ನಮ್ಮ ಕರ್ನಾಟಕನೇ ಅಲ್ಲ ಅಂತ ಫೀಲ್ ಆಗ್ತಾಯಿತ್ತು ಗುರು. ನಂಗೆ ಯಾಕೋ ಅಂದರೆ ಕರ್ನಾಟಕದಲ್ಲಿ ಇರೋರೆಲ್ಲ ಒಳ್ಳೆಯವರಲ್ಲ ಅಂತಲ್ಲ, ಇಲ್ಲಿ ನೋಡಿದ್ರೆ ಈ ವೆದರ್ಗೂ ಇಲ್ಲಿ ಇವ್ರದ್ದು ಟ್ರೀಟ್ ಮಾಡೋ ವೇಗೂ ತುಂಬ ಡಿಫ್ರೆನ್ಸ್ ಇದೆ ಗುರು. ಬಟ್ ಏನಂದರೆ ಯೂಶ್ವಲಿ ನಾವೆಲ್ಲರೂ ನಮಗೋಸ್ಕರ ಪ್ರೇ ಮಾಡೋದು ಕಾಮನ್ನು. ಸೊ ಇಲ್ಲಿ Jan 7 ಟಿಬೇಟಲ್ಲೆಲ್ಲೋ ಅರ್ಥಬೇಕಾಗಿದೆ, ಅಲ್ಲಿ ಜನ ಸಫರ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಡೈಲಿ ಬಂದು ದೀಪ ಹಚ್ಚಿ ಪ್ರೇಯರ್ ಮಾಡ್ತಿದ್ದಾರೆ. ನಾವು ಹಿಂಗೆ ನಡ್ಕೊಂಡೆಲ್ಲ ಹೋಗೋಣ, ಮುಂದೆ ಇನ್ನೂ ಏನೇನೋ ಇರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿದ್ವಿ. ಆ್ಯಕ್ಚುಲಿ ನಮ್ಮ ಹೋಟೆಲ್ ರಿಸೆಪ್ಷನ್ ಅವ್ರು ಏನೋ ಹೇಳಿದ್ರು ನೈಟು ಈ ಕಡೆ ಹೋಗಿ ಚೆನ್ನಾಗಿರುತ್ತೆ ಅಂತ. ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೀವಿ. ನನಗಂತೂ ಬೆಟ್ಟದ ಥರ ಎಲ್ಲ ಹತ್ತಿ ಫುಲ್ ಸುಸ್ತಾಗ್ತಾಯಿದೆ. ಬನ್ನಿ ಮುಂದೆ ಏನಿದೆ ಅಂತ ಹೋಗಿ ನೋಡು ಗುರು. ಇದು ಯಾವುದೋ ಸ್ಕೂಲ್ ಅಂತೆ, ನಾನು ಕಳೆದೋದೆ ಗುರು. ಇದು ಆರ್ಕಿಟೆಕ್ಟ್ ನೋಡಿದ್ರೆ ನೀವು ದೂರದಿಂದ ಹಂಗೆ ಕಾಣಿಸ್ತಿರ್ಬೋದು, ಬಟ್ ನೀವು ಹತ್ರಕ್ಕೆ ಹೋಗಿ ನೋಡಿದಾಗ ಫುಲ್ ಸಖತ್ತಾಗಿದೆ ಗುರು. ಆ ಸ್ಕೂಲ್ಗೆ ಒಂದೊಂದು ಮೆಟೀರಿಯಲ್ ಯೂಸ್ ಮಾಡೋದು, ಪೈಂಟ್ ಎಲ್ಲ ಸಖತ್ತಾಗಿದೆ ಒಳಗಡೆ ಎಲ್ಲ. ನೀವು ಬಂದು ನೋಡಿ ಗೊತ್ತಾ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಎಂತ ಮಂಡಿ ಎಲ್ಲ ಅರ್ಥ ಆಯ್ತಾ? ಫೈನಲಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಧನ್ಯವಾದಗಳು ಗುರು. ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಕಿಲೋಮೀಟ್ರ್ ನಡೆದ್ವಿ. ನಾನು ಹೆಂಡ್ತಿ ನೋಡಿ ಇಲ್ಲ ಅಲ್ಲಿ ಸುಸ್ತಾಗೈತೆ ಅಂತ ಹೇಳ್ಬಿಟ್ಟು ಅಷ್ಟು ದೂರದಲ್ಲಿ ನೋಡಿ. ತಿಂಡಿ ತಿನ್ನುವಾಗ ಸ್ವಲ್ಪ ವಡೆ ಚೆನ್ನಾಗಿತ್ತಂತ 2 ವಡೆ ಜಾಸ್ತಿ ತಿನ್ಬಿಟ್ಟೆ, ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಕಾರ್ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ತುಂಬ ದೂರ ಇದೆಯಂತೆ ಗುರು, 4 ಕಿಲೋಮೀಟ್ರ್ ನಡಿಬೇಕಂತೆ. ಇನ್ನೂ ತುಂಬ ಚೆನ್ನಾಗಿರೋದೆಲ್ಲ ಪ್ಲೇಸಸ್ ಇದೆ ಅಂತ ಕೇಳಿದ್ವಿ. ಇಲ್ಲಿ ಯಾರೋ ಲೋಕಲ್ಸ್ ಹೇಳಿದ್ರು, ಅವರು ಎಲ್ಲ ಟಿಬೇಟಿಯನ್ಸೇ.
ಇಲ್ಲೆಲ್ಲ ಬಂದರೆ ಕನ್ನಡ ಯಾರೂ ಮಾತಾಡಲ್ಲ, ಹಿಂದಿ ಅಥವಾ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಜನಗಳು. ಸೊ ನಾವು ಇನ್ನೇನು ನಮ್ಮ ಬೆಂಗಳೂರವರಾಗಿರೋದ್ರಿಂದ ತುಮಕೂರು ಬೆಂಗಳೂರಿಗೆಲ್ಲ ಎಲ್ಲ ಭಾಷೆನೂ ಬರುತ್ತೆ. ಅದಕ್ಕೆ ಎಲ್ಲ ಭಾಷೆನೂ ಮಾತಾಡ್ಕೊಂಡು ಅವ್ರನ್ನ ಏನೇನು ಗೊತ್ತೋ ಅದನ್ನೆಲ್ಲ ಕೇಳ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ನೋಡಿ ದೂರದಿಂದ ಮೈಸೂರು ಅಂತ ಅವಳೆ. ಆಯ್ತು ಬಾರಮ್ಮ. ಜನ ಬರ್ತಿರ್ತಾರೆ ಇಲ್ಲಿಗೆ. ನೀನು ಹೋಗಿದ್ಯಾ? ಹೋಗ್ಬೇಕಲ್ವ, ಇಲ್ಲ ಎತ್ಕೊಂಡು ಹೋಗಿಲ್ಲ ನೀನು. ಏನಕ್ಕೆ ಹೋಗಿಲ್ಲ? ಬಾ ನಮ್ಮ ಜೊತೆ. ಸ್ಕೂಲ್ಗೆ ಹೋಗಿ ಏನು ಮಾಡ್ತೀಯ ಬಾಗೂರು? ಏನಕ್ಕೆ ಸ್ಕೂಲ್ಗೆ ಹೋಗೋದು? ಸ್ಕೂಲ್ಗೆ ಏನಕ್ಕೆ ಹೋಗ್ತೀಯೋ? ಓದಲ್ವಾ? ಓದ್ಬೇಕು ಇಲ್ಲ ಬಾ ನಮ್ಮ ಜೊತೆ. ಇವಾಗ ಬಂಕ್ ಮಾಡಿಬಿಡು ಸಾಕು, ನಾವೆಲ್ಲ ಸುತ್ಕೋಬೋಣ. ಹೆಂಗೆ ಗೊತ್ತಾಗುತ್ತೆ? ಟೀಚರ್ ನಾವು ಫೋನ್ ಮಾಡಿ ಹೇಳ್ತೀನಿ. ಅಕ್ಕ ಇದೆಲ್ಲ ತಿಳ್ಸೋದು ಅದಾ ಯಾವುದೋ ಅಲ್ಲೊಂದು ದೊಡ್ಡದೈತೆ, ಆ್ಯಕ್ಚುಲಿ ಅದನ್ನು ತಿರುಗಿಸೋಣ ಅಂತ ಹೇಳ್ತವನು. ಅಲ್ಲೋಗೋಣ ಬನ್ನಿ. ಗುರು ಇದು ನೋಡ್ರಿ, ಒಂದು ರೌಂಡ್ ಒಂದು ಸರಿ ತಿರುಗಿದ ತಕ್ಷಣ ಒಂದು ಗಂಟೆ ಕಟ್ಟೋರ ಮೇಲೆ ಆ ಗಂಟೆಗೆ ಹೋಗಿ ಕಡ್ಡಿ ಹೊಡೆದಾಗ ಗಂಟೆ ಸೌಂಡ್ ಗೊತ್ತೈತೆ. ಏನು ಅಂತಲೂ ಗೊತ್ತಿಲ್ಲ, ಯಾರನ್ನಾರು ಕೇಳಿ ತಿಳ್ಕೊಬೇಕು. ಹುಡುಗನ ಸ್ಕೂಲಿಗೆ ಲೇಟ್ ಆಯಿತು ಅಂತ ಹೋಗ್ತಾವನೆ. ಬಾಯ್ ಕಣ. ಇಲ್ಲಿ ಎಲ್ಲ ಕಡೆ ಈ ಥರ ಫುಲ್ಲು ಕಲರ್ ಬಟ್ಟೆ ಕಟ್ಟಿರ್ತಾರೆ. ನಮಗೂ ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ. ನಾವು ಟಿಬೇಟಿಯನ್ ಕಲ್ಚರ್ ಅಂತ ಅನ್ಕೊಂಡ್ವು, ಬಟ್ ಹಿಂಗೆ ಯೋಚನೆ ಮಾಡುವಾಗ ನಮ್ಗೊಬ್ರು ಆಂಟಿ ಸಿಕ್ಕಿದ್ರು. ಅವರು ಟಿಬೇಟಿಯನ್ನು ಬಟ್ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಇವ್ರ ಬಗ್ಗೆ ಏನೋ ತಿಳ್ಕೊಬೇಕಂದ್ರೆ ಫುಲ್ ವಿಡಿಯೋ ನೋಡಿ. ನಾವು 50 ವರ್ಷ ಆಯ್ತು. 50 ವರ್ಷ ಆಯ್ತು. ಏನಂದ್ರೆ ಯೂಶಲಿ ಈಗ ಎಲ್ಲಾ ಮನೆಗೂ ಕಲರ್ ಬಟ್ಟೆ. ನಮ್ಮ ದೇವ್ರದ್ದು ಬ್ಲೂ ಕಲರ್ ಆಕಾಶಿ ಹಂಗೆ ಒಂದು ಮೀನಿಂಗ್ ಉಂಟಾಗಲಿ. ಅದು ಲಕ್ಕಿ, ಅದು ಕಾರ್ ಕೀ ಸಿಗ್ತಾರೆ, ಮನೆ ಡೋರ್ ಕೀ ಸಿಗ್ತಾರೆ, ಎಲ್ಲ ಮನೆ ಉದ್ದ ಸಿಗ್ತಾರೆ. ಅಷ್ಟು ನಾವು ಸರ್ಪ್ರೈಸ್ कीजिए आप सब, सपोर्ट कीजिए. ಥ್ಯಾಂಕ್ ಯು. ಸೊ ಟಿಬೇಟ್ ಆಂಟಿ ಏನಂತ ಹೇಳಿದ್ರು ಅಂದ್ರೆ, ಈ ಕಲರ್ ಬಟ್ಟೆ ಒಂದು ಲಕ್ಕಿ ಅಂದ್ರೆ ಶುಭ ಸಂಕೇತ. ನಮ್ಗೆ ಆಲ್ರೆಡಿ ಮಿನಿ ಟಿಬೇಟ್ ಅಲ್ಲಿ ಇದೀವಿ ಅಂತ ಅನ್ಸೋ ಅಷ್ಟರಲ್ಲಿ ಟಿಬೇಟಿಯನ್ ಆಂಟಿ ಸಿಕ್ಕಿದ್ರು. ಅದ್ರಲ್ಲೂ ಅವರು ಕನ್ನಡ ಮಾತಾಡ್ಬಿಟ್ರಲ್ಲ, ನಮ್ಗಂತೂ ಹೆವಿ ಖುಷಿ ಆಯ್ತು. So there are about 3,500 Tibetans living in the settlement, which is made up of 22 villages. That is already I have said now. They have made A village, B village like that. They have created their own community. It's village 22 village here. Dondaling began as a tiny camp of refugees and has expanded over time to become an independent community with its own business, own school, own medical facilities, own monasteries and all here. Look at this place, guys. This is very beautiful, calm place. So if you're looking for a quiet, culturally rich one-day trip or a short overnight stay to experience Tibetan Buddhism and serene landscapes, Dondaling is really a very great place. This is one of the monasteries where we started with exploring. So this is the first monastery we visited in this Dondaling. This place is near to BR Hills and also the K Gudi, which is a very best wilderness camp. Dondaling is founded in 1974 with the help of Government of India and Karnataka to rehabilitate Tibetan refugees. The settlement is basically managed by the Central Tibetan Administration. And this place commissioned by the 14th Dalai Lama in 1984 following the destruction of the original Tibetan monastery in 1950. So covering 3,200 acres in total, this land of fulfillment houses over 3,500 residents across 22 villages. ಗುರು ನೋಡ್ರಿ, ಸಿಂಪಲ್ ಆಗಿ ಕಲ್ಲಿಗೆ ಪೇಂಟ್ ಹೊಡೆದವ್ರೆ ಗುರು.
ಅದೇ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತೆ, ಡಿಫ್ರೆಂಟ್ ಗೋಲ್ಡನ್ ಕಲರ್ ಪೇಂಟು. ಅದಕ್ಕೆ ಚಿನ್ನ ಅಂದರೆ ಇಂಡಿಯಾದವ್ರು ಅಷ್ಟು ಇಷ್ಟಪಡೋದು ಅಂತ ಅನಿಸುತ್ತೆ. क्या कर रहे हैं? पूजा कर रहे हैं क्या अंदर? अंदर पूजा करते हैं। हाँ, कितने बजे तक करेगा? सूर्य शाम तक होते। हाँ ओके. पूरा बाबा है, बाबा बर्मा का तो बड़ा बाबा है पूरा होते। हाँ पूरा बाबा है। ओ एक टेंपल है क्या? एक अला 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 बाबा अला अला। हाँ ओके. ಇದು ನಾವು ಫಸ್ಟ್ ಮೊನೆಸ್ಟ್ರಿ ವಿಸಿಟ್ ಮಾಡಿದಂತಹ ಒಂದು ಎಂಟ್ರೆನ್ಸ್ ಅಷ್ಟೇ. ತುಂಬ ಚೆನ್ನಾಗಿದೆ ಪ್ಲೇಸು. ಸೊ ಬನ್ನಿ ಗೈಸ್, ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ. ಗುರು ಹಿಂಗೆ ವಾಕ್ ಮಾಡ್ತಾ ಇಲ್ಲಿ ಬಂದ್ವಿ. ಒಂದು ಮೊನೆಸ್ಟ್ರಿ ಇದೆ, ನೋಡಿದ್ರೆ ಕಳೆದು ಹೋಗ್ತಿರೋದು. ಸಖತ್ ಪೀಸ್ಫುಲ್ ಆಗಿದೆ ಜಾಗ ಮಾತ್ರ. ಇರೋದೇ ನಾವಿಬ್ಬರು ಇಡೀ ಮೊನೆಸ್ಟ್ರಿಲಿ. ಲಾಸ್ಟ್ ಏನೋ ಇದೆ, ಅದನ್ನು ಬಿಟ್ಟರೆ ಯಾರೂ ಇಲ್ಲ ಇಲ್ಲಿ. ಜನಗಳು ಅಂದರೆ ಮೇನ್ ಗೇಟ್ ಕ್ಲೋಸ್ ಆಗಿತ್ತು. ನಾವು ಈ ಕಡೆಯಿಂದ ಒಳಗಡೆ ಹೋಗಿ ಅಂತ ಅವರೇ ಹೇಳಿದ್ರು, ಯಾರೋ ಹುಡುಗರು. ಅವ್ರನ್ನ ಫಾಲೋ ಮಾಡ್ಕೊಂಬಂದಿದ್ದಕ್ಕೆ ಈ ಮೊನೆಸ್ಟ್ರಿ ಇದೆ ಹಿಂದೆಗಡೆ ಇರೋದು. ಸಕ್ಕತ್ತಾಗಿದೆ, ಬನ್ನಿ ಒಳಗಡೆ ಹೋಗಿ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇದು ಕೆತ್ತನೆ ಮಾಡಿರೋದು ಎಷ್ಟು ಬ್ಯೂಟಿಫುಲ್ ಕಲರ್ಫುಲ್ ಆಗಿದೆ ಅಂದರೆ ನೋಡ್ತಾನೆ ಇರ್ಬೇಕು ಅನ್ನಿಸ್ತಿತ್ತು. ಸೊ ಬನ್ನಿ ಒಳಗಡೆ ಹೋಗೋಣ. ಬನ್ನಿ ಗುರು ಒಳಗಡೆ ಹೋಗಿ ನೋಡೋಣ. ಇಲ್ಲೇ ನಮ್ಮ ದೇವಸ್ಥಾನಗಳು ಬಿಡೋ ಥರ ಚಪ್ಪಲಿ ಬಿಟ್ವಿ. ಕೀಪ್ ಸೈಲೆನ್ಸ್ ಅಂತ ಬರ್ತಾರೆ. ಸೊ ನೋಡಿ ದೇವಸ್ಥಾನದ ಒಳಗಡೆ ಹೆಂಗೆ ಕೆಂಪು ಫುಲ್ಲು. ನನಗೇನೋ ಫುಲ್ ಪೇಂಟ್ ಅಂತೂ ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು ಗುರು. ಯೆಲ್ಲೋ ಬ್ಲೂ ರೆಡ್ಡು ಏನೋ ಡ್ರಮ್ ಇಟ್ಟವರು. ಆದಮೇಲೆ ಇಲ್ಲೆಲ್ಲ ಮೇ ಬಿ ಕುತ್ಕೊಂಡು ಪೂಜೆ ಮಾಡ್ತಾರೆ ಅನಿಸುತ್ತೆ. ಮುಂದೆ ಹಂಗೆ ಬಂದರೆ ಇದ್ರ ಗುರುಗಳು ಅನಿಸುತ್ತೆ. ಆಮೇಲೆ ನಿಮ್ಗೆ ಸರ್ಪ್ರೈಸ್ ಏನಿಲ್ಲ, ದಲೈ ಲಾಮಾ ಅವ್ರ ಫೋಟೋ ಹಾಕೋರು ಇಲ್ಲಿ. ನಾವು ಒಳಗಡೆ ಬಂದಿದ್ದಕ್ಕೆ ನೋಡಿ ಬೈತಾವ್ರೆ, ಬಟ್ ಅಂದರೆ ತುಂಬ ಒಳ್ಳೆಯವರು. हाँ तुम बताओ ना क्या क्या है? क्या क्या है आप बता दीजिए। उधर का चेरी जी है। हाँ उधर गुरु रघुवंशी। ये हम लोग का भाई रघुवंशी। ओके. ये विमा रघुवंशी। ओके. ये सब हम लोग का बैठने का है। हाँ तुम ही बैठ सकते हैं क्या? इधर बैठता है क्या? बड़ा सब लोग बैठते हैं। हाँ पूजा किस टाइम को करता है तुम? अभी थोड़ा देर में करेगा 10:30 में। ओके. ये क्या है भैया? ये सब बगन लोग है। हाँ डाइट क्या खाता है तुम? सब लोग शीप खाता है। वेज शीप वेज वेज वेज। हाँ ओके. गोभी मंजरी जो होता है ना बहुत फिट लगता है बच्चा. और तुम फूलगोभी हाँ वो शीप खाता है हम। ओके ओके. गोश्त नहीं खाता है। हाँ ओके ओके. आप क्या है इधर? हाँ हम लोग का गुम्बा है ना ये। हाँ हाँ हाँ। ये स्टूडेंट्स है क्या तुम? आपका नाम भैया? जिंजिंग ಜಿಂಗ್ ಅಂತ ಇವ್ರ ಹೆಸರು ನೋಡಿ. ಓಕೆ ಬೈ. ಥ್ಯಾಂಕ್ ಯು. ನಮ್ಮ ಕನ್ನಡ ಮಾತಾಡೋಂತಹ ಟಿಬೇಟಿಯನ್ ಆಂಟಿ ಅವ್ರ ಶಾಪಿಗೆ ಬರ್ಬೇಕಂದ್ರೆ ನಮಗೆ ತುಂಬಾ ಫೋರ್ಸ್ ಮಾಡಿದ್ರು. ಸೊ ಮೊನೆಸ್ಟ್ರಿಯಿಂದ ಇವ್ರ ಶಾಪ್ ಸ್ವಲ್ಪ ದೂರ ಇದ್ರು ಕೂಡ ನಾವು ಹೆಂಗೋ ಎಕ್ಸ್ಪ್ಲೋರ್ ಮಾಡಿ ಅವ್ರ ಶಾಪಿಗೆ ವಿಸಿಟ್ ಮಾಡಿದ್ವಿ. ನಾವು ಅಷ್ಟು ದೂರ ಹೋಗೋದಕ್ಕೂ ಸಾರ್ಥಕ ಆಯ್ತು. ಯಾಕಂದ್ರೆ ನೋಡಿ ನೀವು ನಿಮ್ಮೂರು ಯಾವೂರು? ನಮ್ಮೂರು ಮೈಸೂರು. ಎಲ್ಲೆಲ್ಲೇ ಬಂದೆ ನೀನು ಜಾನೆ. ಯಾವ್ದಾದ್ರು ಹಾಡು ಹೇಳಿ. ಅಕ್ಕಾರಿ ನಿನ್ನ ಗಂಡಯಾಗಿರಬೇಕು, ಶ್ರೀರಾಮಚಂದ್ರ ಆಗಿರಬೇಕು, ನಗುತ್ತಾ
ನೀ ಬರುವೆ ನಗುವಿನಲ್ಲಿ ಮನಸ್ಸಲ್ಲಿ ಯಾರಿಗೆ ಬೇಕು ಈ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು ಗೊತ್ತಾಗಿ ತಾಗುಜೆ ಕರಿಯಾ ಐ ಲವ್ ಯು ಗೋಧಿ ಶೇಂಗದಾನ ಮಂಡಕ್ಕಿ ಎಲ್ಲ ಬಿಸಿ ಮಾಡಿಗೆ ಆಮೇಲೆ ಮಿಷಿನ್ಗೆ ಹಾಕ್ಬಿಟ್ಟು ಆಮೇಲೆ ನಮ್ಮ ಟಿಬಿಟನ್ ಇದೇ ನಾಷ್ಟ ಮಾಡ್ತೀವಿ ಟೀ ಜೊತೆ ಇದು ಬೆಣ್ಣೆ ತುಪ್ಪ ಜೇನುತುಪ್ಪ ಇದು ಪೂಜೆ ಮಾಡೋಕ್ಕೆ ಫಸ್ಟ್ ಇದು ಹಾಕಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಜೇನುತುಪ್ಪ ಹಾಕ್ಬಿಟ್ಟು ಆಮೇಲೆ ಇದು ಪೂಜೆದು ಪೂಜೆದು ಇದು ಹಾಕಿ ಗಂಡಕ್ಕೆ ಕಟ್ಟಾಗಿದ್ದು ಪೂಜೆ ಮಾಡೋಕ್ಕೆ ಬೆಳ್ಳಿಗೆ ಯಾವಾಗ ಪೂಜೆ ಮಾಡ್ತೇವೆ ಇಲ್ಲಿ ಯಾವಾಗ ನಮ್ಮದು ಫೆಸ್ಟಿವಲ್ ಆವಾಗ ಮಾತ್ರ ಆಮೇಲೆ ಬುಧವಾರ ಅದು ಪೂಜೆ ಮಾಡೋಕ್ಕೆ ಅದು ಪ್ರತಿ ಬುಧವಾರ ಪೂಜೆ ಮಾಡ್ತಾರೆ ಅಮಾವಾಸ್ಯೆ ಮತ್ತೆ ಪೂರ್ಣಿಮೆಗೆ ಪೂಜೆ ಮಾಡಿ ಅವಾಗ ಹಾಕಿ ಆಮೇಲೆ ನಮ್ಮ ಹಬ್ಬ ಶಿವರಾತ್ರಿ ಹಬ್ಬಕ್ಕೆ ಹಾಕ್ತಾರೆ ಮನೆಗೆ ಬುಧವಾರಕ್ಕೆ ಗಂಡಕ್ಕೆ ಕಟ್ಟಿ ದಿನ ಹಾಕ್ತಾರೆ ಶಿವರಾತ್ರಿ ಮಾಡ್ತೀರಾ ಮತ್ತೆ ಸೇಮ್ ಹಿಂದೆ ಮುಂದೆ ಒಂದು ದಿನ ಹಿಂದೆ ಮುಂದೆ ನಮ್ಮ ಹಬ್ಬ ಒಂದು ಹುಟ್ಟುತ್ತಪ್ಪ ಅದರಲ್ಲಿ ನಮ್ಮದು ಹುಟ್ಟುತ್ತಪ್ಪ ಜುಲೈ 6th ಆಮೇಲೆ ನಮ್ಮದು ಫೆಸ್ಟಿವಲ್ಗೆ ಹೆಸರು ಲೋಸಾರ್ ಹೇಳ್ತಾರೆ ನಿಮ್ಮದು ಶಿವರಾತ್ರಿ ಹಬ್ಬ ಹೋಳಿ ಹಬ್ಬ ಯುಗಾದಿ ಲೋಕಲ್ ಹಬ್ಬ ನಮ್ಮದು ಬರೀ ಲೋಸಾರ್ ಒಂದು ವರ್ಷಕ್ಕೆ ಒಂದು ಅದು ಭಾಳ ಗ್ರ್ಯಾಂಡ್ ಮಾಡ್ತೇವೆ ಯಾವತ್ತು ಇರುತ್ತೆ ಅದು ಫೆಬ್ರವರಿ 1 ತಾರೀಕು ಇದು ಮಾರ್ಚ್ ಬರೋರೆಲ್ಲ ಮಾರ್ಚ್ 1ನೇ ತಾರೀಕು ಬಂದ್ರೆ ದೊಡ್ಡ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾರೆ ಬೇಗ ಬರ್ತೇವೆ ಮೇಡಮ್ ಹಬ್ಬ ನಮ್ಮ ಹಬ್ಬ 28ನೇ ತಾರೀಕಿಂದ ಸ್ಟಾರ್ಟ್ ಇದು ಫೆಬ್ರವರಿ 1 ತಾರೀಕು ಮೇನ್ 3 ತಾರೀಕು ಎಲ್ಲ ದೇವಸ್ಥಾನ ಮೇಡಮ್ ಈಗ ಬಂದು ಅಲ್ಲಿ ಎಲ್ಲ ಜನ ಎಲ್ಲ ಮನೆಗೆ ಎಲ್ಲ ಅಲ್ಲಿ ಪೂಜೆ ಇದು ಮಾಡ್ತಾರೆ ಆಮೇಲೆ ಊಟ ಎಲ್ಲ ಅಲ್ಲಿ ಮಾಡ್ತಾರೆ ಸೊ 1ನೇ ತಾರೀಕು 3ನೇ ತಾರೀಕು ತುಂಬಾ ಗ್ರ್ಯಾಂಡ್ ಆಗಿ ಇಲ್ಲಿ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾರೆ ಯಾರಾದ್ರೂ ಪ್ಲಾನ್ ಮಾಡ್ಕೊಂಡು ಬರ್ಬೇಕು ಅಂದ್ರೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಬರ್ಬೋದು ಗುರು 5 ಮೊನಾಸ್ಟ್ರಿ ಇದೆ ದೊಡ್ಡದಂತೆ ಮೊನಾಸ್ಟ್ರಿ ಇದ್ರೊಳಗಡೆ ಯಾರೂ ಇಲ್ಲ ನಾವು ನೋಡ್ಕೋಬೇಕು ಒಳಗಡೆ ಏನೇನಿದೆ ಅಂತ ಬನ್ನಿ ಒಳಗಡೆ ನೋಡೋಣ ಏನೇನಿದೆ ಅಂತ ನೋಡೋಕೆ ಎಷ್ಟು ಬಿಸಿಲಲ್ಲಿ ಒಳ್ಳೆ ಬ್ಯೂಟಿಫುಲ್ ಆಗೈತೆ ಗುರು ಇದೆಲ್ಲ ಈ ಸುತ್ತ ಮರ ಯಾರು ಜನ ಇರಲ್ಲ ಈ ಕಪಲ್ಸ್ಗಂತೂ ಮಾಡಿಸಿದಂಥ ಜಾಗ ಇವೆಲ್ಲ ನನಗಂತೂ ನೋಡೇ ಖುಷಿ ಆಯ್ತಪ್ಪ ಟೆಂಪಲ್ ಕ್ಲೋಸ್ ಆಗಿತ್ತು ನಾವೇ ಬಂದು ಇಲ್ಲೊಬ್ಬ ಹುಡುಗನ ಕರ್ಕೊಂಡೋಗಿ ದೇವಸ್ಥಾನ ತೆಗೆಸ್ತಾ ಇದ್ದೀವಿ ವಾಕ್ಲು ಟೆಂಪಲ್ ಆ್ಯಕ್ಚುಲಿ ಕ್ಲೋಸ್ ಆಗಿತ್ತು ನಾವೇ ಆ್ಯಕ್ಚುಲಿ ಈಗ ನಾನು ಹುಡುಗನ ಕರ್ಕೊಂಬಂದು ಒಂದು ಕೀ ಇತ್ತು ಓಪನ್ ಮಾಡಿಸ್ತಾ ಇದ್ದೀವಿ ಬನ್ನಿ ಒಳಗಡೆ ಹೋಗೋಣ ಸೂಪರ್ ಆಗಿದೆ ಗುರು ಒಳಗಡೆ ಅಂತೂ ಇದು ಆ್ಯಕ್ಚುಲಿ ಗೋಲ್ಡನ್ ಟೆಂಪಲ್ನೇ ರೆಪ್ಲಿಕೇಟ್ ಮಾಡೋ ಥರ ಅನ್ನಿಸ್ತಾ ಇದೆ ಈ ನನ್ನ ಹೆಂಡ್ತಿನೇ ಹೋಗ್ಬಿಟ್ಟು ಲೈಟೆಲ್ಲ ಆನ್ ಮಾಡ್ತಾವಳಲ್ಲಿ ಎಲ್ಲ ಕಡೆ ಏನು ಈ ಥರ ಐತೆ ಒಳಗಡೆ ನೋಡೋಣ ಆ್ಯಕ್ಚುಲಿ ಫುಲ್ ಓಪನ್ನು ಬರ್ದವ್ರೆ ಈ ಟೆಂಪಲ್ಲು ಕನ್ಸ್ಟ್ರಕ್ಟ್ ಆಗಿದ್ದು 1992 ಅಂತೆ ಫುಲ್ ಹಳೆ ಟೆಂಪಲ್ ಅಂತ ಅನ್ಸೋದೇ ಇಲ್ಲ ಗುರು ಅಷ್ಟು ಹಳೇದು ಅಂತ ಸಖತ್ತಾಗಿ ಮೇಂಟೈನ್ ಮಾಡವ್ರೆ ಇವ್ರ ಕಲ್ಚರೇ ಬೇರೆ ಥರ ಗುರು ಸ್ಕೂಲ್ಗಳಿಗೆಲ್ಲ ಹೋಗಲ್ಲ ಅನ್ಸುತ್ತೆ ಇವರು ಸಕ್ಕತ್ತಾಗಿದೆ ಎಷ್ಟು
ಅನ್ನಿಸ್ತು. ಸೊ ಫ್ರೆಂಡ್ಸ್, ಇವಾಗ ನಾವು ಯೂಶ್ವಲಿ ಬೈಲುಕುಪ್ಪೆ ಬುದ್ಧನ ದೇವಸ್ಥಾನಕ್ಕೆ ಆಲ್ರೆಡಿ ಎಲ್ಲರೂ ಹೋಗಿರ್ತೀವಿ. ಬಟ್ ಅಲ್ಲಿ ಸೇಮ್ ಅಲ್ಲಂಗೆ ಬುದ್ಧ ಇದೆ, ಇಲ್ಲೂ ಕೂಡ ಅದೇ ಥರ ಸೇಮ್ ರೆಪ್ಲಿಕಾ ಮಾಡಿದ್ದಾರೆ. ಇವನ್ ಸ್ಕಲ್ಪ್ಚರ್ಸ್ ಆಗಿರಲಿ, ಕೆತ್ತನೆ ಆಗಿರಲಿ, ನೀವು ಪ್ರತಿಯೊಂದು ಇಲ್ಲಿ ನೋಡ್ಬೋದು. ಮತ್ತು ನಾವು ಅಲ್ಲಿಗೆ ಹೋದರೆ ಬುದ್ಧನ ಇಷ್ಟೊಂದು ಹತ್ತಿರದಿಂದ ನೋಡೋಕ್ಕೆ ಆಗೋದಿಲ್ಲ. ಖಂಡಿತ ನೀವು ಇಲ್ಲಿ ಬಂದರೆ ಪ್ರಾಪರಾಗಿ ಇಷ್ಟೊಂದು ಹತ್ತಿರದಿಂದ ಬುದ್ಧ ನೋಡ್ಬೋದು. ಜೊತೆಗೆ ಸ್ಕಲ್ಪ್ಚರ್ ಆಗಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ನೀವು ಈ ಥರ ಟಿಬೇಟಿಯನ್ ಸಂಸ್ಕೃತಿನ ಇಲ್ಲಿ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಬೇಕಂತ ಅನಿಸಿದ್ರೆ ದಯವಿಟ್ಟು ಎಲ್ಲರೂ ಬನ್ನಿ. ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಆ್ಯಂಡ್ ಪೀಸ್ಫುಲ್ ಪ್ಲೇಸ್ ಟು ವಿಸಿಟ್. ಗುರು, ಎಲ್ಲ ಮೊನಾಸ್ಟ್ರಿಲೂ ಸೇಮ್ ಅನಿಸುತ್ತೆ. ಈ ಮೊನಾಸ್ಟ್ರಲ್ಲಿ ಸ್ವಲ್ಪ ವಿಗ್ರಹ ದೊಡ್ಡದಿದೆ. ಇದು ಮೇಯ್ನ್ ಮೊನಾಸ್ಟ್ರಿ ಆಗಿರೋದ್ರಿಂದ ಸ್ವಲ್ಪ ಇಂಟೀರಿಯರ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಮಾಡೋರೆ. ಈ ನಾವು ಸಿವಿಲ್ ಇಂಜಿನಿಯರ್ಸ್ ಎಲ್ಲೋದ್ರೂ ಈ ಇಂಟೀರಿಯರ್ಸು ಎಕ್ಸ್ಟೀರಿಯರು ಏನೇನು ಕಟ್ಟೋರೆ ಅಂತ ಹೇಳೋದು ಬಿಡಲ್ಲ. ಈ ಪೇಂಟಿಂಗ್ ನೋಡುಗರು ಹೆಂಗೈತೆ. ಇಲ್ಲೆಲ್ಲ ನೀವು ಅಂದರೆ ದೂರದಿಂದ ನೋಡ್ತಾ ಇರೋದು ವೀಡಿಯೋ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ ನನಗೆ. ಸಖತ್ತಾಗೈತೆ ಗುರು. ಆ್ಯಕ್ಚುಲಿ ಬಟ್ಟೆಲಿ ಮಾಡಿರೋದು ಇದನ್ನು ನೀವು ನೋಡಿ. ಗುರು, ಈ ಪೇಂಟಿಂಗ್ ನೋಡು ಗುರು, ಬಟ್ಟೆಲಿ ಮಾಡಿರೋದು ಹೆಂಗೈತೆ, ಸಖತ್ತಾಗೈತೆ. ಮೇಜರಾಗಿ ನೀವು ನೋಡಿದ್ರೆ ಎಲ್ಲ ಕಡೆನೂ ಫುಲ್ ಒಂಥರ ಈ ಫ್ಲವರ್ಸು, ಈ ವೈಬ್ರೆಂಟ್ ಕಲರ್ಸ್ ನೋಡೋದೇ ಒಂಥರ ಖುಷಿ ಗುರು. ಪೇಂಟಿಂಗ್ ಇದೆಲ್ಲ ಅದು ಯಾವಾಗ ಟೈಮ್ ಸಿಗುತ್ತೋ ಅದು ಯಾರು ಮಾಡಿದ್ರೆ ಗೊತ್ತಿಲ್ಲ. ಸಖತ್ತಾಗೈತೆ ಗುರು ಒಂಥರ. ಸೊ ಫ್ರೆಂಡ್ಸ್, ನಾವಿಲ್ಲಿಗೆ ಡಾಂಡಲಿಂಗ್ ಟ್ರಿಪ್ನ ಎಂಡ್ ಮಾಡ್ತಾ ಇದ್ದೀವಿ. ನೀವು ಕೂಡ ಒಂದು ಟಿಬೇಟ್ ಸಂಸ್ಕೃತಿನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಇಲ್ಲಿ ಬನ್ನಿ. ಒಂದು ಪೀಸ್ಫುಲ್ ಎನ್ವಿರಾನ್ಮೆಂಟ್. ಇವನ್ ಸುತ್ತ ಬೆಟ್ಟದ ಮಧ್ಯೆ ಇದೊಂದು ಟೆಂಪಲ್ ಇರೋದ್ರಿಂದ ಇವನ್ ಮಕ್ಕಳಾಗಲಿ, ಎಲ್ಲ ಫ್ಯಾಮಿಲಿ ಅವರಾಗಲಿ, ಫ್ರೆಂಡ್ಸ್ ಆಗಲಿ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್. ವಿ ಕ್ಯಾನ್ ಆಲ್ವೇಸ್ ಸಜೆಸ್ಟ್ ಯು. ಥ್ಯಾಂಕ್ ಯು.